ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರದಿಂದ ಈಗ ಬಿಗ್ ಶಾಕ್ ನೋಡಿ. ಪ್ರಿಯಾಂಕ್ ಖರ್ಗೆ ಕುರ್ಚಿಗೆ ಎದುರಾಗುತ್ತಾ ಕಂಟಕ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ. ಪ್ರಿಯಾಂಕ್ ಕೊರಳಿಗೂ ಕೂಡ ಸುತ್ತಿಕೊಳ್ಳುತ್ತಾ ಸಿಬಿಐ ಕುಣಿಕೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಿಬಿಐ ತನಿಖೆ. ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಪ್ರಕರಣದಲ್ಲಿ ಈಗ ಸಿಲುಕು ಬಿಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆಪ್ತನಿಂದ ಬೆದರಿಕೆಯ ಹಿನ್ನೆಲೆಯಲ್ಲಿ ಗುತ್ತಿಗೆದಾರನ ಸೂಸೈಡ್. ಇನ್ನು ಈ ಪ್ರಕರಣ ಸಂಬಂಧ ಸಿಬಿಐ ತನಿಖೆಗೆ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. ರಾಜ್ಯಪಾಲರಿಗೆ ಪತ್ರವನ್ನ ಬರೆಯಲು ಈಗ ಬಿಜೆಪಿ ಶಾಸಕ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಕೇಸ್ನಲ್ಲಿ ಯಾರೇ ಇದ್ರೂ ಕೂಡ ಬಂಧನವನ್ನ ಮಾಡಲೇಬೇಕು. ಇನ್ನು ಸಚಿನ್ ಡೆತ್ ನೋಟ್ ನಲ್ಲಿ ಅನೇಕರ ಹೆಸರನ್ನ ಬರೆದಿದ್ದಾನೆ. ಸಚಿನ್ ತನ್ನ ಡೆತ್ ನೋಟ್ ನಲ್ಲಿ ನನ್ನ ಹೆಸರನ್ನ ಬರೆದಿದ್ದಾನೆ. ಬಿಜೆಪಿಯ ಶಾಸಕ ಬಸವರಾಜ್ ಮತ್ತಿಮೋಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಇಲ್ಲವೇ ಇಲ್ಲ ಅಂತ ಮತ್ತಿಮೋಡ ಹೇಳಿದ್ದಾರೆ. ಹೀಗಾಗಿ ಈ ಪ್ರಕರಣವನ್ನ ಸಿಬಿಐ ತನಿಖೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಲಬುರಗಿಯ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೋಡ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತೊಮ್ಮೆ ಈಗ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದೆ. ಇಡೀ ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತೊಂದಿಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕಂಟಕ ಎದುರಾಗಿಬಿಟ್ಟಿದೆ. ಅಂದ್ರೆ ಗುತ್ತಿಗೆದಾರನ ಆತ್ಮಹತ್ಯೆಯ ಈ ಪ್ರಕರಣ ಏನಿದೆಯಲ್ಲ, ಇದರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆಯ ಆಪ್ತನ ಹೆಸರು ಮುನ್ನೆಲೆಗೆ ಬಂದು ಬಿಟ್ಟಿದೆ. ಇದೇ ವಿಚಾರವಾಗಿನೇ ಪ್ರಿಯಾಂಕ್ ಖರ್ಗೆಗೆ ಈಗ ಸಂಕಷ್ಟ ಎದುರಾಗಿಬಿಟ್ಟಿದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಹೊತ್ನಲ್ಲಿ ಡೆತ್ ನೋಟ್ ಅನ್ನ ಬರೆದಿದ್ದಾನೆ. ಇದೇ ಡೆತ್ ನೋಟ್ ನೋಡಿ ಈಗ ಸಂಕಷ್ಟ ಮೇಲೆ ಸಂಕಷ್ಟವನ್ನ ತಂದೊಡ್ಡು ಬಿಟ್ಟಿದೆ. ಪ್ರಿಯಾಂಕ್ ಖರ್ಗೆ ಆಪ್ತನಿಂದ ಬೆದರಿಕೆಯ ಹಿನ್ನೆಲೆಯಲ್ಲಿ ಗುತ್ತಿಗೆದಾರನ ಸೂಸೈಡ್ ಆಗಿದೆ. ಹೀಗಾಗಿ ಪ್ರಕರಣ ಸಂಬಂಧ ಸಿಬಿಐ ತನಿಖೆಗೆ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. ರಾಜ್ಯಪಾಲರಿಗೆ ಪತ್ರವನ್ನ ಬರೆಯೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ಯಾರೇ ಇದ್ರೂ ಕೂಡ ಬಂಧನ ಮಾಡಲೇಬೇಕು. ಇನ್ನು ಸಚಿನ್ ಡೆತ್ ನೋಟ್ ನಲ್ಲಿ ಅನೇಕರ ಹೆಸರನ್ನ ಬರೆದಿದ್ದಾನೆ. ಜೊತೆಯಲ್ಲಿ ಬಿಜೆಪಿಯ ಶಾಸಕ ಬಸವರಾಜ್ ಮತ್ತಿಮೋಡ್ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡೆತ್ ನೋಟ್ ನಲ್ಲಿ ನನ್ನ ಪಾತ್ರ ಇಲ್ಲವೇ ಇಲ್ಲ ಅನ್ನೋದಾಗಿ ಹೇಳ್ತಿದ್ದಾರೆ. ಹೀಗಾಗಿ ಈ ಪ್ರಕರಣ ಸಂಬಂಧ ಸಿಬಿಐ ತನಿಖೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಲಬುರಗಿಯ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೋಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಈಗ ಗುತ್ತಿಗೆದಾರನ ಸಾವಿನ ಪ್ರಕರಣ ಈಗ ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದೊಟ್ಟು ಬಿಟ್ಟಿದೆ. ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆಗೆ ಇನ್ನು ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣ ಅಂತಂದ್ರೆ ಈ ಹಿಂದಿನ ಪ್ರಕರಣ ಒಂದು ಮುನ್ನೆಲೆಗೆ ಬರುತ್ತೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿರುವಂತ ಹೊತ್ನಲ್ಲಿ ಬೆಳಗಾವಿಯ ಗುತ್ತಿಗೆದಾರ ಓರ್ವ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ. ಇದೇ ವಿಚಾರವಾಗಿ ಅಂದು ಸರ್ಕಾರದಲ್ಲಿದ್ದಂತಹ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿತ್ತು. ಇನ್ನು ಆ ಪ್ರಕರಣದಿಂದಾಗಿ ಸಚಿವರಾಗಿದ್ದಂತಹ ಕೆಎಸ್ ಈಶ್ವರಪ್ಪನವರ ತಲೆದಂಡವಾಗಿತ್ತು. ಇದೀಗ ಅದೇ ಮಾದರಿಯ ಆತ್ಮಹತ್ಯೆಯ ಪ್ರಕರಣ ನಡೆದಿದೆ. ಈ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಂಕಷ್ಟಗಳು ಎದುರಾಗ್ತಾ ಇದೆ ಎನ್ನುವಂತಹ ಪ್ರಶ್ನೆಗಳು ಹುಟ್ಕೊಂಡಿದೆ. ಅದರ ಜೊತೆಯಲ್ಲಿ ಇತ್ತ ಪ್ರಕರಣ ಸಂಬಂಧ ಸಿಬಿಐ ತನಿಖೆಗೆ ಬಿಜೆಪಿ ಕೂಡ ಆಗ್ರಹಿಸ್ತಾ ಇದೆ. ಈ ಮೂಲಕವಾಗಿನೇ ರಾಜ್ಯಪಾಲರಿಗೆ ಪತ್ರವನ್ನ ಬರೆಯಲಿಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಹೀಗೇನೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಿಬಿಐ ತನಿಖೆ ಆಗುತ್ತಾ? ಪ್ರಕರಣ ಸಂಬಂಧ ಪ್ರಿಯಾಂಕ್ ಖರ್ಗೆಯ ಕುರ್ಚಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಬರುತ್ತಾ ಅನ್ನೋದಾಗಿ ಭಾರಿ ಚರ್ಚೆ ಆಗ್ತಾ ಇದೆ. ಸ್ವಾಮೀಜಿಯವರು ಸೇರಿ ಮತ್ತೆ 3 ಮಂದಿ ಹೆಸರುಗಳನ್ನು ಯಾರು ವ್ಯಕ್ತಿ ಸುಸೈಡ್ ಮಾಡ್ಕೊಂಡಿದ್ದಾನ ಅವನು ಇದರಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯಗಳು ಏನೇನಿದೆ ಅಂತಕ್ಕಂಥ ಕೂಡ ಡೆತ್ ನೋಟ್ ಆಗಿ ಕೂಡ ಬರ್ತಿದ್ದು ನಾವೆಲ್ಲರೂ ಕೂಡ ನೋಡಿದ್ವಿ. ಅದರಲ್ಲಿ ಸ್ವಾಮೀಜಿಯವರಾಗಿರ್ಬೋದು, ಚಂದು ಪಾಟೀಲ್ ಆಗಿರ್ಬೋದು, ನಾನಾಗಿರ್ಬೋದು ಅಥವಾ ಮಣಿಕಂಠ ಆಗಿರ್ಬೋದು, ಇದೆಲ್ಲ 4 ಜನ ಕೂಡ ಕೊಲೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಂಚು ಮಾಡಿ ಒಬ್ಬ ಸೊಲಾಪುರದ ಒಬ್ಬ ಅಪ್ಲೂಸ್ ಅಂತಕ್ಕಂಥ ಇಬ್ಬರಿಗೆ ಸುಪಾರಿ ಕೊಟ್ಟಾರ ಅಂತಕ್ಕಂಥದ್ದು ಕೂಡ ಈ ವೇಳೆ ಡೆತ್ ನೋಟ್ ಕೂಡ ಬರ್ತಿದ್ದ. ನಾವು ಯಾವುದೇ ವಿಷಯಗಳು ಇವತ್ತು ನಾವು ಅಪೋಸಿಷನ್ ಇದ್ದರೂ ಯಾವುದೇ ಕೂಡ ಸರ್ಕಾರ ತಪ್ಪು ಮಾಡಿದಂತ ಕೆಲಸಗಳು ಜನರಿಗೆ ಮುಗಿಸ್ತಕ್ಕಂಥ ಕೆಲಸ ನಾವು ಸರ್ಕಾರ ಕೇಳ್ತಕ್ಕಂಥ ನಮ್ಮ ಕರ್ತವ್ಯನ ನಾವು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಾವು ಮಾತಾಡಬಾರ್ದ? ಸರ್ಕಾರ ಏನೇ ತಪ್ಪು ಮಾಡಿ ಕೆಲಸಗಳು ಮಾಡಿದ್ರು ಸರ್ಕಾರಿಗೆ ಇದೇ ತಪ್ಪು ಮಾಡಿ ಅಂತ ನಾವು ಕೇಳಬಾರ್ದ? ಅಥವಾ ಅವ್ರ ಬಗ್ಗೆ ನಾವು ಏನೋ ಮಾತು ಕೂಡ ಆಡಬಾರ್ದ? ಇವೆಲ್ಲನೂ ಕೂಡ ನಾವು ಮಾತಾಡಿದಕ್ಕೆ ಇವ್ರಿಗೆಲ್ಲ ಮುಗಿದೋಯ್ತು, ಇನ್ನು ಮಾತ್ರ ಯಾರು ಮಾತಾಡೋರು ಇರಲ್ಲ ಅಂತಕ್ಕಂಥದ್ದು ಕೂಡ ಆ ಮಟ್ಟಿಗೆ ಕೂಡ ಚರ್ಚೆ ಮಾಡ್ಯಾರ ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಾಗಿರೋ ವಿಷಯ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇಲ್ಲಪ್ಪ ಸಚಿನ್ ಅಂತಕ್ಕಂಥದ್ದು ಕೂಡ ನಮಗಂತೂ ಪರಿಚಯ ಇಲ್ಲ, ನಾವಂತೂ ನೋಡೇ ಇಲ್ಲ, ಒಂದಿನ ಕೂಡ ಕುಂತೋಳಲ್ಲ ನಿಂತೋಳಲ್ಲ.
ಅವ್ರ ಜೊತೆ ಇರ್ತಕ್ಕಂಥ ವ್ಯಕ್ತಿನೇ ಅವ್ರ ಎದುರು ಚರ್ಚೆ ಮಾಡಿದೆ, ಯಾರ್ಯಾರ ಎದುರು ಚರ್ಚೆ ಅವ್ರದೇ ಹೆಸರು ಬರ್ತಿದ್ದಲ್ಲ, ಯಾರ್ಯಾರಿಗೆ ಸುಪಾರಿ ಕೊಟ್ಟರಂತ ಅವ್ರದೇ ಹೆಸರು ಕೂಡ ಬರ್ತೀನಿ, ನೀವು ನೋಡಿದಿರ ಆಲ್ರೆಡಿ. ಈಗ ಅದಕ್ಕೆ ನಮ್ದು ಇಷ್ಟೇ ಆಗ್ತದೆ, ಈಗಾಗಲೇ ನಾವು ಕೂಡ CBI ತನಿಖೆ ಆಗ್ಬೇಕಂತ ಕೂಡ ನಾವು ಕೂಡ ರಾಜ್ಯಪಾಲರು ದೂರು ಕೊಡೋರಿದ್ದೀವಿ, ಹೋಮ್ ಮಿನಿಸ್ಟರ್ಗಳಿಗೂ ದೂರು ಕೊಡೋರಿದ್ದೀವಿ. ಆದಷ್ಟು ತಕ್ಷಣ ಅವ್ರು ಯಾರಿದ್ರು ಕೂಡ ಬಂಧಿಸಬೇಕು. ಅದ್ರಲ್ಲಿ ಯಾರಿದ್ರು ಕೂಡ ಈಗಾಗಲೇ CBI ಕೊಡ್ಬೇಕಂತಕ್ಕಂಥ ಕೂಡ ನಾವು ಕೂಡ ಹೇಳಕ್ ಬಯಸ್ತಾ ಇದ್ದೀವಿ.